ನೋಡ್ರಿ, ಮನಸ್ಸು ಜಪ ಮಾಡ್ಕೊತ ನಂತರ ಮನಸ್ಸು ಹೊರಗೆ ಹೋಗತ್ತೆ ಅಂತ ಎಲ್ಲರೂ ಅಂತಾರೆ. ಆದರೆ ಮನಸ್ಸು ಹೊರಗೆ ಹೋಗೋದಿಲ್ಲ. ಆದರೆ ಮನಸ್ಸು ಯಾಕೆ ಹೊರಗೆ ಹೋಗೋದಿಲ್ಲ? ಅದು ದ್ರವ್ಯಮನ ಶರೀರದ ಒಳಗೈತಿ, ಮನಸ್ಸು ಭಾವಮನ ಆತ್ಮದ ಒಳಗೈತಿ. ಮನಸ್ಸು ಹೊರಗೆ ಹೋದ ನಂತರ ನೀವು ಅಸಂಜ್ಞೆ ಆಗವ್ರ, ಮನರಹಿತ ಆಗವ್ರ. ಅದಕ್ಕಾಗಿ ಮನಸ್ಸು ಎಂದೂ ಹೊರಗೆ ಹೋಗೋದಿಲ್ಲ. ಮನಸ್ಸೊಳಗೆ ಯಾವ ವಸ್ತು ಬರೋದಿಲ್ಲ. ಯಾಕಂದ್ರೆ ಹೊರಗಿನ ವಸ್ತು ಮನಸ್ಸೊಳಗೆ ಬತ್ತು, ಅದು ಆ ವಸ್ತು ಅಲ್ಲಿ ನಿಂತಿರೋದಿಲ್ಲ. ಮನಸ್ಸೊಳಗೆ ಹೆಂಗೆ ಬರೋದು? ಮನಸ್ಸು ಹೊರಗೆ ಹೋದ್ರೆ ನೀವು ಅಸೋದ್ನಿ. ಅದಕ್ಕಾಗಿ ಏನಾಕತಿ, ಮನಸ್ಸೊಳಗೆ ಬಾಹ್ಯ ವಸ್ತು ಏನಾಯ್ತು ಅದು ಪ್ರತಿಬಿಂಬಿತ ಆಗ್ತದೆ. ಹೆಂಗಂದ್ರೆ ಕಂಡಾಳದೊಳಗೆ ಬಾಹ್ಯ ವಸ್ತು ಕಾಣ್ತತಿ, ಕಂಡಾಳ ವಸ್ತು ಹತ್ತಿರಕ್ಕೆ ಹೋಗೋದಿಲ್ಲ. ಬಾಹ್ಯ ವಸ್ತು ಕಂಡಾಳ ಹತ್ತಿರಕ್ಕೆ ಬರೋದಿಲ್ಲ. ಅದು ಒಂದು ಪ್ರತಿಬಿಂಬಿತ ಆಕತಿ. ಹಂಗೆ ನಮ್ಮ ಆತ್ಮದ ನಿರ್ಮಲ ಭಾವ ಅಂದರೆ ಒಂದು ಮನಸ್ಸು ಐತಿ. ಆ ಮನಸ್ಸು ಒಳಗೆ ಬಾಹ್ಯ ವಸ್ತು ಬರ್ತಾವೋ, ಅದು ವಸ್ತು ಕಾಣ್ತಾವೆ, ಮನಸ್ಸು ಹೊರಗೆ ಹೋಗೋದಿಲ್ಲ. ಯಾವ ವಸ್ತು ನಿಮ್ಗೆ ನೆನಪು ಮಾಡೋದ, ಯಾವ ವಸ್ತು ನೋಡೋದು ಅದು ನಿಮ್ಮ ಮೇಲಿತ್ತು. ಆದರೆ ಯಾವ ಹೊರಗೆ ಹೋಗೋದಿಲ್ಲ, ಒಳಗೆ ಹೋಗೋದಿಲ್ಲ, ಎಲ್ಲ ಅಲ್ಲದವು. ಅದಕ್ಕಾಗಿ ನಮ್ಮ ತನದ ಒಳಗೆ ಮನ ಐತಿ, ಮನದ ಒಳಗೆ ಚೇತನ ಆತ್ಮ ಐತಿ. ಆ ಚೇತನ ಆತ್ಮದ ನೀವು ಧ್ಯಾನ ಮಾಡಿರಿ ಮನಸ್ಸಿನಿಂದ. ಮನಸ್ಸು ಇಲ್ಲೇ ಐತಿ, ಎಲ್ಲಿ ಹೊರಗೆ ಹೋಗೋದಿಲ್ಲ. ಅದು ವಿಚಾರ ಮಾಡೋ ಶಕ್ತಿ ಎಷ್ಟು ನಮ್ಗೆ ಐತಿ. ನಮ್ಮ ಆತ್ಮದ ವಿಚಾರ ಮಾಡಿ ಚಿಂತನೆ ಮಾಡಿರಿ, ಸ್ವ ಆತ್ಮ ಚಿಂತನೆ ಮಾಡಿರಿ. ಮನಸ್ಸು ನಿರ್ಮಲ ಆಕತಿ, ತನ್ನೂ ನಿರ್ಮಲ ಆಕತಿ, ಮತ್ತು ಆತ್ಮನೂ ನಿರ್ಮಲ ಐತಿ.